ನೋಡಿ, ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನಾದರೂ ರಾಜ್ಯದ ಜನರ ಪರವಾಗಿದ್ದಿದ್ರೆ ಅವರು ಮೈಸೂರು ಚಲೋ ಅಲ್ಲ ದಿಲ್ಲಿ ಚಲೋ ಯಾತ್ರೆ ಮಾಡಬೇಕಾಗಿತ್ತು. ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ, ನಮ್ಮ ತೆರಿಗೆದ ಬಗ್ಗೆ, ನಮಗೆ ಬರಬೇಕಾಗಿರುವಂಥ ಪಾಲೇನಿದೆ, ಬರೋದಿರ್ಬೋದು, ಅತಿವೃಷ್ಟಿದಿರ್ಬೋದು, ಅದ್ರ ಬಗ್ಗೆ ದಿಲ್ಲಿ ಚಲೋ ಯಾತ್ರೆ ಮಾಡಿದರೆ ನಾವು ಮೆಚ್ತಾ ಇದ್ವಿ. ಇದು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇರೋದು ವಿಜೇಂದ್ರ ಮತ್ತು ನಿಖಿಲ್ ಅವರು ಲೀಡರ್ ಮಾಡಲಿಕ್ಕೆ, ಆದರೆ ಅದು ಸಂಪೂರ್ಣವಾಗಿ ವಿಫಲ ಆಗಿದೆ. ಕಾರಣ ಯಾವುದೇ ನಿಮ್ಮ ಬಿ ಜೆ ಪಿ ಸೀನಿಯರ್ ಲೀಡರ್ಸ್ ಇದರಲ್ಲಿ ಪಾಲ್ಗೊಂಡಿಲ್ಲ. ನಾವು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂತ ನಂಬಕ್ಕೆ ಹೋಗಬೇಡಿ. ಬಿ ಜೆ ಪಿ ಸೀನಿಯರ್ ಲೀಡರ್ಸು ಈ ಪಾದಯಾತ್ರೆ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೀವೇ ನೋಡಿ, ನಿಮ್ಮ ಚಾನೆಲ್ಗಳಲ್ಲೇ ಬಂದಿದೆ. ಯಡಿಯೂರಪ್ಪ ಅವರು ನೈತಿಕತೆ ಇದ್ದರೆ ಯಾವುದೇ ರಾಜಕೀಯ ವೇದಿಕೆ ಹತ್ತಬಾರದು, ಆ ವೇದಿಕೆಗೆ ಕಳಂಕ ಬರುತ್ತೆ ಅಂತ ಹೇಳಿದ್ಯಾರು? ಕಾಂಗ್ರೆಸ್ಸ, ಬಿ ಜೆ ಪಿ ಲೀಡರ್ಸ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ವಿಜೇಂದ್ರ ಅವರು? ಇವರು ಇಷ್ಟು ಏನು ಕ್ಲೀನ್ ಇದ್ದರೆ, ಇಷ್ಟು ಕಮಿಟೆಡ್ ಇದ್ದರೆ ನಮ್ಮ ರಾಜ್ಯದ ಜನರಿಗೆ, ದೇವರಾಜರ ಟ್ರಕ್ ಟರ್ಮಿನಲ್ನಲ್ಲಿ ಅವ್ರ ಎಮ್.ಎಲ್.ಎ ಅವರು ಜೈಲಿಗೆ ಹೋಗಿದ್ರ? ಇಲ್ಲ. ಇವ್ರ ತಂದೆಯವರು 2-3 ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು? ಇವ್ರದ ಪೂಜ್ಯ ಅಪ್ಪಾಜಿಯವರ ಈ ಪಾಕ್ಸ್ಕೋ ಕೇಸ್ ಬಗ್ಗೆ ವಿಜೇಂದ್ರ ಅವರ ಅಭಿಪ್ರಾಯ ಏನು? ಅಶೋಕ್ ಅವರ ಅಭಿಪ್ರಾಯ ಏನು? ಕುಮಾರಸ್ವಾಮಿಯವರ ಅಭಿಪ್ರಾಯ ಏನು? ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಕುಮಾರಸ್ವಾಮಿಯವರ ಅಭಿಪ್ರಾಯ ಏನು? ವಿಜೇಂದ್ರ ಅವರ ಅಭಿಪ್ರಾಯ ಏನು? ಸೂರಜ್ ರೇವಣ್ಣ ಅವರ ಪ್ರಕರಣದ ಬಗ್ಗೆ ಏನು ಅಭಿಪ್ರಾಯ? ಬಿಟ್ಕಾಯಿನ್ ಬಗ್ಗೆ ಏನು ಅಭಿಪ್ರಾಯ? ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ಏನು ಹಗರಣ ಆಗಿತ್ತು, ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಇವೆಲ್ಲ ಕೊಟ್ಬಿಟ್ಟು ನೀವು ಮಾತಾಡಿ. ಇವತ್ತು ದೊಡ್ಡ ಸಮಾವೇಶ ಇದೆಯಲ್ಲ ಮೈಸೂರಿನಲ್ಲಿ, ವೇದಿಕೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತಪ್ಪ, ಇವರು ಗಂಡಸ್ತನದ ರಾಜಕೀಯ ಮಾಡ್ತಾಯಿದ್ದಾರೆ ಅಂತ ನಾವು ಹೇಳ್ಬೋದು. ನಿನ್ನೆ ಜೆ ಡಿ ಎಸ್ ಲೀಡರ್ ಹೇಳ್ತಾ ಇದ್ರಲ್ಲ, ಗಂಡಸ್ತನದ ರಾಜಕೀಯ ಮಾಡಬೇಕು ಕಾಂಗ್ರೆಸ್ನವರು ಅಂತ. ವೇದಿಕೆ ಮೇಲೆ ಲಕ್ಷಾಂತರ ಜನ ಇರ್ತಾರೆ, ಅವ್ರ ಮುಂದೆ ಹೇಳಿ ಪಾಕ್ಸ್ಕೋ ಕೇಸ್ ಬಗ್ಗೆ ಏನು ಅಭಿಪ್ರಾಯ, ಪ್ರಜ್ವಲ್ ರೇವಣ್ಣದ ಕೇಸ್ ಬಗ್ಗೆ ಏನು ಅಭಿಪ್ರಾಯ ಅಂತ. ಆವಾಗ ನಾವು ಒಪ್ತೀವಿ ನಿಮ್ಮದು ರಾಜಕೀಯನೂ ಫೇರ್ ಇದೆ ಅಂತ. ಅಲ್ಲಿ ತನಕ ಜನರಿಗೆ ದಾರಿ ತಪ್ಪಿಸೋದು ನಿಲ್ಲಿಸ್ಬೇಕು. ಇದು ಮೈಸೂರು ಚಲೋ ಏನಿದೆ, ಇದು ಲಾಂಚ್ ಪ್ಯಾಡ್ ಅಷ್ಟೇ ವಿಜೇಂದ್ರ ಅವರಿಗೆ. ಅನ್ಫಾರ್ಚುನೇಟ್ಲಿ ಇದು ಲಾಂಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ.